ಸರ್ ಅಲ್ಲಿಗೆ ವಾಸ್ತವ ಪರಿಸ್ಥಿತಿ ಇಷ್ಟು ಭೀಕರವಾಗಿರೋ ಸಂದರ್ಭದಲ್ಲಿ ಮಳೆ ಮತ್ತೆ ಬರ್ತಾ ಇಲ್ವಾ ಅನ್ನೋದು ಕೂಡ ಖಾತ್ರಿ ಇಲ್ಲದೆ ಇರೋ ಸಂದರ್ಭದಲ್ಲಿ ರಾಜ್ಯದ ವಾದ ಎಲ್ಲಿ ಫೇಲ್ಯೂರ್ ಆಗೋಯ್ತು ಅಂತ ಹೇಳಿ ಐ ನೋ CWRCನೇ ಅಲ್ಟಿಮೇಟ್ ಅಲ್ಲ, ವಿ ಕ್ಯಾನ್ ಕ್ವೆಶ್ಚನ್ ಇಟ್ CWMA ಅಲ್ಲಿ, ಬಟ್ ಸ್ಟಿಲ್ ಇಲ್ಲಿ ಈ ರೀತಿ ರೆಕಮೆಂಡೇಶನ್ ಬರ್ಲಿಕ್ಕೆ ಕರ್ನಾಟಕದ ವಾದ ಎಲ್ಲಿ ಫೇಲ್ಯೂರ್ ಆಯ್ತು ಅಂತ. ನಾವು ಫೇಲ್ಯೂರ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸ್ತವಾಂಶನ ಎರಡೂ ರಾಜ್ಯಗಳ ಪರಿಸ್ಥಿತಿ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂತಹ ಬರದ ಪರಿಸ್ಥಿತಿನ ಸರಿಯಾದ ರೀತಿಯಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಪ್ರೆಸೆಂಟ್ ಮಾಡಿ ನಾವು ನ್ಯಾಯ ಕೇಳಬೇಕಾಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ದೆಹಲಿನಲ್ಲಿ ಕೂತು ತಜ್ಞರ ಜೊತೆ ಮತ್ತು ವಕೀಲರ ಜೊತೆ ಮಾತಾಡಿ ಮೇಲ್ಮನವಿ ಸಲ್ಲಿಸಬೇಕು. ಈಗೇನು 3500 ಕ್ಯೂಸೆಕ್ಸ್ ಪ್ರತಿದಿನ ಬಿಡಬೇಕು ನಿರಂತರವಾಗಿ 15 ದಿವಸ ಅಂತ ಹೇಳಿದ್ರು, ಅದನ್ನ ರಿವ್ಯೂ ಮಾಡಿ, ಅಂದ್ರೆ ನಮ್ಮ ಒಂದು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಕೇಂದ್ರದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಡಿಸಿಷನ್ ಅನ್ನ ಈಗೇನು ತೀರ್ಮಾನ ಮಾಡಿದ್ದಾರೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಅವರು ಇಂಪ್ಲಿಮೆಂಟ್ ಮಾಡೋದು. ಅವ್ರು ಸ್ವತಃ ಡಿಸಿಷನ್ ತಗೊಳ್ಬಾರ್ದು. ಆಕ್ಚುಲಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನೇ ಡಿಸಿಷನ್ ತಗೋಬೇಕು. ಆದ್ರೆ ಇವರು ಡಿಸಿಷನ್ ತಗೊಂಡಿದ್ದಾರೆ, ಅದ್ರ ಮೇಲೆ ಈಗ ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ. ಬಟ್ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಡಿಸಿಷನ್ ಏಕಾಏಕಿ ತಗೊಂಡಿರಲ್ಲ. ತಮಿಳುನಾಡು ಮತ್ತು ಕರ್ನಾಟಕದ ನೀರಿನ ಸಂಗ್ರಹ ಅವಶ್ಯಕತೆ ವಾಸ್ತವಾಂಶ ಎಲ್ಲವನ್ನೂ ನೋಡಿ. ಈಗ ನಮ್ಮಲ್ಲಿ 46 TMC ನೀರ್ ಸಂಗ್ರಹ ಇದೆ. ಕಬಿನಿ ನೀರ್ ತುಂಬ್ತಾ ಇದೆ, ಹೇಮಾವತಿನೂ ತುಂಬ್ತಾ ಇದೆ, ಮತ್ತು KRS ಅಲ್ಲಿ ಇವತ್ತು 91.7 ಫೀಟು ಇದೆ ಈಗ. ಆದ್ರೆ ಇನ್ಫ್ಲೋ ಕಡಿಮೆ ಆಗಿದೆ, ಒಳಹರಿವು ಕಡಿಮೆ ಆಗಿದೆ. ಅದು 2800 ಚಿಲ್ಲರೆ ಕ್ಯೂಸೆಕ್ಸ್ ಬಂದಿದೆ. ನಾವು 1764 ಬಿಡ್ತಾ ಇದೀವಿ. ಆದ್ರೆ ಸರ್ಕಾರ ಹೇಳಿರೋದು ನಾವು ನೀರನ್ನ 3500 ಕ್ಯೂಸೆಕ್ಸ್ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ 1764 ಏನ್ ಬಿಡ್ತಾ ಇದ್ದಾರಲ್ಲ, ಅದು ಬೆಂಗಳೂರು ನಗರದ ಕುಡಿಯುವ ನೀರಿನ ಅವಶ್ಯಕತೆಗೂ ಅನುಗುಣವಾಗಿ ಬಿಡ್ತಾ ಇದ್ದಾರೆ. ಆದ್ರೆ ಒಟ್ಟಾರೆ ನೋಡಿ, ಮೂಲ ಸಮಸ್ಯೆ ನಮ್ಮ ರಾಜರಾಯರು ಹೇಳ್ದಾಗೆ ಅನೇಕ ವ್ಯತ್ಯಾಸಗಳಿವೆ ಟ್ರಿಬ್ಯುನಲ್ ಆರ್ಡರ್ನಲ್ಲಿ ಮತ್ತು ನಮ್ಮ ಸುಪ್ರೀಂ ಕೋರ್ಟ್ ಅದನ್ನ ಕನ್ಫರ್ಮ್ ಮಾಡಿರೋದ್ರಲ್ಲಿ 2018ರಲ್ಲಿ. 2007ರಲ್ಲಿ ಟ್ರಿಬ್ಯುನಲ್ ಆರ್ಡರ್ ಫೈನಲ್ ಆಯ್ತು. 2018ರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು. ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ಸ್ವಲ್ಪ ನಮ್ಗೆ ಅನುಕೂಲ ಆಯ್ತು. ಅಂದ್ರೆ ನಾವು ಬಿಡಬೇಕಾದ ನೀರಿನ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಿದ್ರು ಮತ್ತು ನಮ್ ಕೋಟಾನು ಸ್ವಲ್ಪ ಹೆಚ್ಚು ಮಾಡಿದ್ರು. ಅಂದ್ರೆ 277 ಇದ್ರು 284ಕ್ಕೆ ನಮ್ಗೆ TMC ಇದ್ ಮಾಡಿದ್ರು. ಆದ್ರೆ ನೋಡಿ ಮೇಡಮ್, ಈ ಸಂಕಷ್ಟ ಸಮಯ ಪ್ರತಿ 3-4 ವರ್ಷಕ್ಕೆ ಬರ್ತಾನೆ ಇದೆ ಕರ್ನಾಟಕದಲ್ಲಿ. ಟ್ರಿಬ್ಯುನಲ್ ಆಗ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ಸಂಕಷ್ಟ ಸೂತ್ರನ ರಾಜರಾಯರು ಹೇಳ್ದಂಗೆ ಫೈನಲೈಸ್ ಮಾಡಿಲ್ಲ. ನಾವು ಕೇಳ್ಕೊಂಡು ಟ್ರಿಬ್ಯುನಲ್ ನಲ್ಲಿ ನಮ್ಮ ಅಡ್ವೊಕೇಟ್ಸ್ ಇದ್ರು. ಈಗ ಮೋಹನ್ ಕಾತರ್ಕಿ ಅಂತ ಏನ್ ಹೇಳ್ತಾರೆ, ಅವ್ರ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದೀನಿ. ಕೇಳ್ಕೊಂಡ್ರು ಅವರು ಫೈನಲೈಸ್ ಮಾಡಿಲ್ಲ, ಸುಪ್ರೀಂ ಕೋರ್ಟ್ ಸಹ ಅದನ್ನ ಫೈನಲ್ ಮಾಡಲಿಲ್ಲ. ಈಗ ಈ ಪರಿಸ್ಥಿತಿ ಸಂಕಷ್ಟ ಪರಿಸ್ಥಿತಿ, ಇರೋ ಸಂಗ್ರಹದ ನೀರು ಇಷ್ಟಿದೆ. ಈಗ ಅವ್ರಿಗೆ 4.5 TMC ನ ಬಿಡಬೇಕು ಅಂತ ರೆಗ್ಯುಲೇಟರಿ ಅಥಾರಿಟಿ ಕಮಿಟಿ ಹೇಳಿದೆ. ನಮ್ಗೆ ಎಷ್ಟು ಬೇಕು, ನಮ್ಗೆ ಎಷ್ಟು ಬಿಡಬೇಕು ಅನ್ನೋದು ಹೇಳಿಲ್ವಲ್ಲ ಅಲ್ವಾದ್ರೆ ನಮ್ಮ ಅಧಿಕಾರಿಗಳು ಕೇಳ್ಬೇಕಾಯ್ತು. ಈಗ ಅವ್ರಿಗೆ ಬಿಡ್ತಾ ಇದೀರಿ, ನಮ್ಗೆ ಯಾಕೆ ಬಿಡಬಾರ್ದು? ನಮ್ಗೆ ಅವ್ರಿಗೆ 4.5 TMC ಬಿಡ್ತಾ ಇದ್ದೀರಲ್ಲ, ನಮ್ಗೆ ಇಷ್ಟು ಹಣ ನೀರು ಬೇಕಾಗುತ್ತೆ ಕುಡಿಯೋ ನೀರಿಗೆ, ಮತ್ತೆ ಇದಕ್ಕೆ ನಮ್ಗೆ ಬೆಳೆ ಒಣಗ್ತಾ ಇದೆ, ನಮ್ಗೆ ಇಷ್ಟು ಬಿಡ್ಬೇಕು ಅಂತ ಅವರು ಸೂಕ್ತ ಆದೇಶ ಕೊಡ್ಬೇಕಾಗಿತ್ತು, ಅದು ಕೊಟ್ಟಿಲ್ಲ ಅದನ್ನ. ಇಲ್ಲಿ ಇನ್ನೊಂದು ವಿಷಯ ನಾವೆಲ್ಲರೂ ಮರ್ತು ಬಿಡ್ತಿದ್ದೀವಿ. ನೀರಿಗೆ ಬಿಡ್ತಾ ಹೋಗ್ಬಿಟ್ರೆ ನಮ್ಮ ಡ್ಯಾಮ್ಗಳು ಖಾಲಿ ಆಗುತ್ತೆ. ಬರೀ ಡೆಡ್ ಸ್ಟೋರೇಜ್ ಒಂದೇ ಅಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕಾದ್ದು. ಇನ್ನು ಮಿಕ್ಕಿದ 8 ತಿಂಗಳು ಸೂರ್ಯದೇವರು ಕುಡಿದು ಬಿಡ್ತಾನೆ. ಅದು ಎಷ್ಟು ಲೆಕ್ಕ ಇಲ್ಲದೆ ಕುಡಿತಾನೆ. ಟ್ರಿಬ್ಯುನಲ್ ಹೇಳಿದೆ 17 TMC ಎವಾಪರೇಷನ್ ಲಾಸ್ 1 ವರ್ಷಕ್ಕೆ ಅಂತ.
ಅದು ಡೆಪ್ತ್ ಕಮ್ಮಿ ಆದಾಗೆಲ್ಲ ಜಾಸ್ತಿ ಎವಾಪರೇಷನ್ ಲಾಸು. ಜಾಸ್ತಿ ಡೆಪ್ತ್ ಇದ್ರೆ ಎವಾಪರೇಷನ್ ಲಾಸ್ ಕಮ್ಮಿ ಆಗುತ್ತೆ, ವಿಂಡ್ ಎಫೆಕ್ಟ್ ಕಮ್ಮಿ ಇರುತ್ತೆ. ಕಮ್ಮಿ ಇದ್ಬಿಟ್ರೆ ನೀರೆಲ್ಲ ಎವಾಪರೇಟ್ ಆಗ್ತಾ ಇರುತ್ತೆ. Correct. ಇದ್ರ ಬಗ್ಗೆ ನಾವು ಯಾರು ಲೆಕ್ಕ ಹಾಕಿಲ್ಲ, ಅದನ್ನ ಯಾರು ಲೆಕ್ಕ ಹಾಕ್ಬೇಕು? ಕರೆಕ್ಟ್.